ಓ ಸೋ ಕ್ಯೂಟ್. ಇಮಾನಿ ಮತ್ತು 4 ಮರಿಗಳು ತುಂಬಾ ಕ್ಯೂಟ್ ಆಗಿವೆ ಅಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಮಸೈ ಮಾರದ ನಮ್ಮ ಕೊನೆಯ ದಿನ ಇದು. ಇವತ್ತು 2 ಸಫಾರಿ ಇದೆ. ನೋಡೋಣ ಬನ್ನಿ ಮಸೈ ಮಾರ ಇನ್ನೇನ್ ಸರ್ಪ್ರೈಸ್ ಕೊಡ್ತದೆ ಅಂತ ಹೇಳಿ. ಸೋ ಕ್ಯೂಟ್. ಇಲ್ಲಿ ನೋಡಿ, ಇಮಾನಿ ತನ್ನ 4 ಮರಿಗಳೊಂದಿಗೆ ಹೇಗೆ ಕುತ್ಕೊಂಡಿದ್ದಾಳೆ. ನಮ್ಗೆ ಸುಮಾರು ಸಲ ಇಮಾನಿ ಮತ್ತೆ ಮರಿಗಳು ಸಿಕ್ಕಿದ್ವು, ಆದ್ರೆ ಇಷ್ಟು ಹತ್ರದಿಂದ ನೋಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಲಾಸ್ಟ್ ಡೇ ಜಾಕ್ಪಾಟ್ ಸಿಕ್ದಾಗಾಯ್ತು. ಮತ್ತೊಮ್ಮೆ ನಿಮ್ಗೆ ಹೇಳ್ತಿದ್ದೇನೆ, ನೀವು ಆಫ್ ರೋಡ್ ಪರ್ಮಿಟ್ ತಕೊಳ್ಳಿ. ಅವಾಗ ಮಾತ್ರ ಜಾಸ್ತಿ ವೆಹಿಕಲ್ಸ್ ಹತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ತರ ಹತ್ರದಿಂದ ನೀವು ಆನಿಮಲ್ಸ್ ಅನ್ನ ನೋಡ್ಬೋದು. ಸ್ಪೆಷಲಿ ಮರಿಗಳೆಲ್ಲ ಇದ್ರೆ ಹತ್ರದಿಂದ ನೋಡಿದ್ರೆ ಮಾತ್ರ ನಿಮ್ಗೆ ಅದರ ಮಜಾ ಸಿಗ್ತದೆ. ಸೊ ಮರಿಬೇಡಿ ಆಫ್ ರೋಡ್ ಪರ್ಮಿಟ್ ತಗೊಳ್ಳೋದನ್ನ. ಇಲ್ಲಿ ನೋಡಿ ಹೇಗೆ ಆಟ ಆಡ್ತಿದಾವೆ, ಸೋ ಕ್ಯೂಟ್. ಇಮಾನಿ ಮತ್ತು ಪುಟಾಣಿ ಮರಿಗಳನ್ನ ನೋಡಿ ಮನಸ್ಸಿಗೇನೋ ಖುಷಿ ಆಯ್ತು, ಆದ್ರೆ ಹೊಟ್ಟೆ ಕೂಡ ಖುಷಿ ಆಗ್ಬೇಕಲ್ವಾ. ಈಗ ಹಸು ಆಗ್ತಿದೆ, ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಒಂದು ಸೇಫ್ ಜಾಗ ನೋಡಿ ಗಾಡಿ ನಿಲ್ಸಿದ್ದೇವೆ. ಆಸ್ ಯೂಶುವಲ್ ಇವತ್ತು ಕೂಡ ನಾವು ಸ್ಯಾಂಡ್ವಿಚ್ ತಕೊಂಡ್ ಬಂದಿದ್ದೇವೆ. ಅದು ತಿನ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಇವತ್ತಿಗೆ ಈ ಮರ ತೋರ್ತಿದಲ್ಲ, ಅದು ನಮ್ಮ ವಾಶ್ರೂಮ್. ಕಾಡಲ್ಲಿ ಈ ತರ ವಾಶ್ರೂಮ್ ಯೂಸ್ ಮಾಡಿ ಈಗ ಸ್ವಲ್ಪ ಅಭ್ಯಾಸ ಆಗಿದೆ. ಆದ್ರೂ ಸ್ವಲ್ಪ ಹೆದರಿಕೆ ಇರ್ತದೆ, ಅಲ್ಲಿ ಏನಾದ್ರು ಆನಿಮಲ್ಸ್ ಬಂದ್ಬಿಟ್ರೆ ಸಡನ್ಲಿ, ಇಲ್ಲ ಬೇರೆ ವೆಹಿಕಲ್ಸ್ ಏನಾದ್ರು ಪಾಸ್ ಆದ್ರೆ ಅಲ್ಲಿಂದ ಅಂತ ಹೇಳಿ ಸ್ವಲ್ಪ ಭಯ ಆಗ್ತದೆ. ಆದ್ರೂ ಓಕೆ, ಇವಾಗ ಅಭ್ಯಾಸ ಆಗೋಯ್ತು. ನಾವ್ ಬ್ರೇಕ್ಫಾಸ್ಟ್ ಮುಗಿಸಿ ಬರ್ತಾ ಇದ್ವಿ, ದಾರಿ ಮಧ್ಯೆ ನಮ್ಗೆ ಈ ಟೋಪಿ ಪ್ರೈಡ್ ನ ಸಿಂಹಿಣಿಯರ್ ಸಿಕ್ಕಿದ್ರು. ಇವ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನೋಡಿ ಹೇಗ್ ತಿಂತಿದ್ದಾರೆ. ಕೆಲವಂತೂ ತಿಂದು ಮುಗಿಸಿ ಮಲ್ಕೊಂಡಿದ್ದಾರೆ. ಈ ಸಿಂಹಿಣಿಯರ ಸುಮಾರು ನೋಡಿ ಆಯ್ತು. ಇವಾಗ ನಾವು ಲೆಪರ್ಡ್ ನೋಡಿದ್ವಲ್ಲ ಲಾಸ್ಟ್, ಆ ಜಾಗಕ್ಕೆ ಹೋಗೋಣ. ನೋಡೋಣ ಹೊರಗ್ ಬಂದಿದ ಲೆಪರ್ಡ್ ಅಂತೆ. ನೋಡಿ ಲೆಪರ್ಡ್ ಹೊರಗ್ ಬಂದ್ ಕೂತಿದೆ. ನಮ್ ಲಕ್ ಚೆನ್ನಾಗ್ ನೋಡ್ಲಿಕ್ ಸಿಕ್ತು ಲೆಪರ್ಡ್. ಇಲ್ಲಾಂತಂದ್ರೆ ನಾವು ಇಷ್ಟವರೆಗೆ ನೋಡಿ ಸ್ವಲ್ಪ ದೂರದಲ್ಲಿ ನೋಡಿದ್ವಿ. ಇವಾಗ ಸ್ವಲ್ಪ ಹತ್ರದಿಂದ ಈ ತರ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ. ನಮ್ ಮನೇಲಿ ಬೆಕ್ ಹೇಗೆ ಆಡ್ತದೋ ಹಾಗೆ ಆಡ್ತಾ ಇದೆ ಇದು ಕೂಡ. ಈ ಎಲ್ಲ ವೈಲ್ಡ್ ಅನಿಮಲ್ಸ್ ಕೂಡ ಬೆಕ್ಕಿನ ತರಾನೇ, ದೊಡ್ಡ ಬೆಕ್ಕು ಅಂತ ಹೇಳ್ಬೋದು ಅಷ್ಟೇ ಅಲ್ವಾ.
ವಾವ್, ಈ ಸಿಂಹಣಿ ನಮ್ ಗಾಡಿ ಹತ್ರನೇ ಬರ್ತಿದ್ದಾಳೆ. ಸೈಜ್ ತುಂಬಾನೇ ದೊಡ್ಡದಾಗಿದೆ ಆಯ್ತಾ. ನೋಡಿದ್ರೇನೆ ಒಂಥರ ಅನ್ಸ್ಬಿಡ್ತದೆ ಎಷ್ಟು ದೊಡ್ಡ ಸೈಜ್. ನನ್ನ ಮತ್ತು ಈ ಸಿಂಹಣಿ ಮಧ್ಯೆ ಜಸ್ಟ್ ಈ ಗಾಡಿಯ ಡೋರ್ ಇದೆಲ್ಲ ಅದಷ್ಟೇ ಇದೆ. ಸುಮಾರು ಹೊತ್ತು ನಮ್ ಗಾಡಿ ಪಕ್ಕದಲ್ಲೇ ಕುತ್ಕೊಂಡಿದ್ಲು, ಗಾಡಿಗೆ ಅಂಟ್ಕೊಂಡೇ ಇದ್ಲು. ಕೊನೆಗೆ ನಮ್ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಸೌಂಡ್ ಮಾಡಿದ್ರು, ಆವಾಗ ಅಲ್ಲಿಂದ ಎದ್ಬಿಟ್ಟು ಹೊರಟ್ಲು. ಇಲ್ಲ ಅಂತಂದ್ರೆ ಶೇಡ್ ಅಲ್ಲಿ ಚೆನ್ನಾಗಿ ಕುತ್ಕೊಂಡಿದ್ಲು ನಮ್ ಗಾಡಿ ಪಕ್ಕ. ಇಂಥ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು. ಮಸೈ ಮಾರ ಇಸ್ ಗ್ರೇಟ್. ನಿಮ್ಗೇನಾದ್ರು ಕಾಡಿನ ಮಧ್ಯೆ ಡ್ರಿಂಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸನ್ ಡೌನರ್ಗೆ ಆಪ್ಟ್ ಮಾಡಿ, ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡ್ತಾರೆ. ಇವತ್ತು ಫುಲ್ ಆನ್ ಫೀಸ್ಟ್ ಮಾಡ್ತಿರೋ ಸಿಂಹ ಸಿಂಹಿಣಿಯರೇ ಸಿಗ್ತಿದ್ದಾರೆ ನಮ್ಗೆ. ವಲ್ಚರ್ಸ್ ಕೂಡ ತಮ್ಮ ಟರ್ನ್ ಯಾವಾಗ ಬರ್ತದೆ ಅಂತ ಕಾಯ್ತಿದ್ದಾರೆ ಇಲ್ಲಿ. ಆದ್ರೆ ಇವುಗಳು ಸ್ವಲ್ಪ ದೂರದಲ್ಲಿದಾವೆ, ಮತ್ತೆ ಇಲ್ಲಿ ತುಂಬಾನೇ ವೆಹಿಕಲ್ಸ್ ಇವೆ, ಹಾಗಾಗಿ ನಮ್ಗೆ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ಇದಕ್ಕಿಂತ ಒಳ್ಳೆ ಒಳ್ಳೆ ಸೈಟಿಂಗ್ಸ್ ನಮ್ಗೆ ಸಿಕ್ಕಿದೆ. ಸೊ ಹಾಗಾಗಿ ನಾವಿಲ್ಲಿಂದ ಹೊರಡ್ತಿದ್ದೇವೆ ಇವಾಗ. ಇವತ್ತಂತೂ ಭರ್ಜರಿ ಸಿಂಹ ಸಿಂಹಿಣಿಯರದ್ದೇ ವ್ಯೂ ಆಯ್ತು ನಮ್ಗೆ. ನೋಡಿ ಹೇಗ್ ಬಿತ್ಕೊಂಡಿದಾವಲ್ಲ, ಕುರಿ ಮಂದೆ ತರ ತೋರ್ತಿಲ್ವಾ? ನೋಡಿದ್ರೆ ಯಾರು ಹೇಳ್ತಾರೆ ನಾವು ಕಾಡಿನ ಮಧ್ಯೆ ಈ ತರ ಇಷ್ಟೊಂದು ಸಿಂಹ ಸಿಂಹಿಣಿಯರ ಮಧ್ಯದಲ್ಲಿ ನಿಂತ್ಕೊಂಡಿದ್ದೇವೆ ಅಂತೇಳಿ. ಪ್ರಾಣಿಗಳು ತುಂಬಾ ಒಳ್ಳೆ ಅವಲ್ಲ, ಅವುಗಳಿಗೆ ಊಟಕ್ಕೆ ಬೇಕಾದ್ರೆ ಮಾತ್ರ ಬಂದು ಅಟ್ಯಾಕ್ ಮಾಡ್ತವೆ. ಈ ಸಿಂಹದ ಮುಖದ ಮೇಲೆ ನೋಡಿ ಎಷ್ಟೊಂದು ನೊಣಗಳಿವೆ, ಸಣ್ಣ ಸಣ್ಣ ಕೀಟಗಳಿವೆ. ಇವೆಲ್ಲ ನಮ್ಮ ಹತ್ರನೂ ಬರ್ತಾ ಇದಾವೆ ಈ ಕೀಟಗಳೆಲ್ಲ. ಆಕ್ಚುಲಿ ಇವು ಪ್ರಾಣಿಗಳನ್ನು ಕೊಂದು ತಿನ್ಬೇಕಾದ್ರೆ ರಕ್ತ ಎಲ್ಲ ಮುಖದ ಮೇಲೆ ಆಗುತ್ತಲ್ಲ, ಅದರಿಂದಾಗಿ ಈ ತರ ಕೀಟಗಳು ಬಂದು ಅವುಗಳಿಗೆ ತೊಂದರೆ ಕೊಡ್ತಾ ಇರ್ತವೆ. ಆದ್ರೂ ಚೆನ್ನಾಗಿ ನಿದ್ದೆ ಮಾಡ್ತಿದೆ, ಅಭ್ಯಾಸ ಆಗಿದೆ ಅಲ್ಲ ಕಾಡಿನ ಜೀವನ. ಇಲ್ಲೊಂದು ಸಿಂಹ ಸಿಂಹಿಣಿಯ ಜೋಡಿ ಸಿಕ್ಕಿದೆ. ಅವರ ಪ್ರೈವೇಟ್ ಟೈಮ್ ಇದು. ನಾವೆಲ್ಲ ಜೀಪಲ್ಲಿ ಇಲ್ಲಿ ಅವರ ಸುತ್ತುವರ್ಕೊಂಡು ನಿಂತ್ಕೊಂಡು ನೋಡ್ತಿದ್ದೇವೆ ಅವುಗಳನ್ನ.
ಇವತ್ತು ಮತ್ತೊಮ್ಮೆ ಹಿಪ್ಪೋಸ್ ಅನ್ನು ನೋಡ್ಲಿಕ್ಕೆ ನಾವು ಇನ್ನೊಂದು ಹೊಸ ಜಾಗಕ್ಕೆ ಬಂದಿದ್ದೇವೆ. ಹಿಪ್ಪೋಸ್ ಹೇಗೆ ಆರಾಮಾಗಿದ್ದಾವ ನೋಡಿ ನೀರಲ್ಲಿ. ಇದು ಸೌಂಡ್ ಎಲ್ಲ ಕೇಳಿಸಿದಲ್ಲ, ಇದು ಹಿಪ್ಪೋಸ್ ಬ್ರೀತ್ ಮಾಡ್ತಿರೋ ಸೌಂಡ್. ಅವರ ಉಸಿರಾಟದಲ್ಲಿ ಇಷ್ಟೊಂದು ಸೌಂಡ್ ಬರ್ತಿದೆ ನೋಡಿ. ಈ ಬಬೂನನ್ ನೋಡಿ, ಇಷ್ಟೊಂದು ಹಿಪ್ಪೋಸ್ ಇವೆ ಇಲ್ಲಿ, ಆದ್ರೂ ಆ ಕಡೆನೆ ಹೋಗ್ತಾ ಇದೆ. ಕ್ರೇಜಿ ಗಾಯ. ಬೈ ಮಿಸ್ಟೇಕ್ ಕೂಡ ಹಿಪ್ಪೋಗಳ ಕೈಗೆ ಸಿಕ್ಕಾಕೊಂತಂದ್ರೆ ಆಯ್ತು, ಕತೆ ಮುಗೀತಿದ್ರತು. ಅದೃಷ್ಟ ಆ ಕಡೆ ಹೋಗ್ತಾ ಇದೆ. ಅಯ್ಯೋ, ಇಲ್ಲಿ ನೋಡಿ, ಇದು ಕ್ರಾಸ್ ಮಾಡ್ಲಿಕ್ಕೆ ಬಂದಿದೆ. ಓಹ್, ನೋಡಿ ಹೇಗ್ ಜಂಪ್ ಮಾಡಿ ಕ್ರಾಸ್ ಮಾಡ್ತಿದೆ. ಸಖತ್ ಡೇರಿಂಗ್ ಇದೆ ಇದಕ್ಕೆ. ಕ್ರಾಸ್ ಮಾಡಿ ಈ ಕಡೆ ಬಂದು ಆಯ್ತು ನೋಡಿ. ಕಡಿಮೆದೇನಿಲ್ಲ ಈ ಬಬೂನ್. ಮಾರ್ನಿಂಗ್ ಸಫಾರಿ ಇಲ್ಲಿಗೆ ಮುಕ್ತಾಯ ಆಯ್ತು. ಇವಾಗ ರೆಸಾರ್ಟಿಗೆ ವಾಪಸ್ ಹೋಗ್ತಿದ್ದೇವೆ. ರೆಸಾರ್ಟ್ಗೆ ಹೋಗಿ ಸ್ವಲ್ಪ ರೆಸಾರ್ಟ್ ಅಕ್ಕಪಕ್ಕನೂ ಸುತ್ತಾಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಈ ರೆಸಾರ್ಟ್ನವರು ಈ ನದಿ ಪಕ್ಕದಲ್ಲಿ ಒಂದು ಹೈಡೌಟ್ ಸ್ಪೇಸ್ ಮಾಡಿದ್ದಾರೆ. ಸೊ ದಟ್ ನಾವು ಅಲ್ಲಿ ಅಡಗಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಬರೋ ನದಿ ಪಕ್ಕ ಬರೋ ಪ್ರಾಣಿಗಳನ್ನೆಲ್ಲ ನೋಡ್ಬೋದು ಅಂತೇಳಿ. ಇದೇ ಆ ಹೈಡೌಟ್ ಪ್ಲೇಸ್. ಅಲ್ಲಿ ತನಕ ಹೋಗೋ ದಾರಿ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ. ಆಕ್ಚುಲಿ ನಾವು ಕಾಡಿನ ಮಧ್ಯೆ ಇದ್ದೇವೆ. ಬಟ್ ಈ ಬ್ಯೂಟಿ ನೋಡಿ ಆತರ ಅನ್ಸುದಿಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ ಪ್ಲೇಸ್. ತುಂಬಾ ಕಾಮ್ ಇದೆ, ಹಕ್ಕಿಗಳ ಕಲರವ. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಇಷ್ಟ ದಿನಗಳು ಹೇಗ್ ಕಳೆದ್ವೋ ಗೊತ್ತಿಲ್ಲ. ಇದು ಲಾಸ್ಟ್ ಸಫಾರಿ ಅಂತ ಯೋಚನೆ ಮಾಡಿ ತುಂಬಾನೇ ಬೇಸರ ಆಗ್ತಿದೆ. ಇನ್ನು ಕೆಲವು ದಿನ ಇಲ್ಲೇ ಇರೋಣ ಅಂತ ಅನ್ಸ್ತಿದೆ, ಆದ್ರೆ ಪಾಸಿಬಲ್ ಇಲ್ಲ. ಸೊ ಬನ್ನಿ ನೋಡೋಣ ಲಾಸ್ಟ್ ಸಫಾರಿಯಲ್ಲಿ ಏನ್ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ.
ನಮ್ಮ ಮಸಾಯಿ ಮಾರಾದ ಕೊನೆಯ ಗೇಮ್ ಡ್ರೈವ್ ಕೂಡ ಮುಗ್ದೋಯ್ತು. ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಇತ್ತು ಈ ಟ್ರಿಪ್. ತುಂಬಾ ಖುಷಿ ಆಯ್ತು. ಇವಾಗ ರೆಸಾರ್ಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಫುಲ್ ಮೂನ್ ಎಂಜಾಯ್ ಮಾಡ್ತಿದ್ದೇವೆ. ಮೂನನ್ನು ನೋಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಗೆ ಒಂದು ಸ್ಪಾಟೆಡ್ ಜೆನೆಟ್ ಕ್ಯಾಟ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೈಟ್ ಸಫಾರಿ ಅನುಭವ ಕೊಡ್ತಿದೆ. ಆ ಎಕ್ಸ್ಪೀರಿಯನ್ಸ್ ಕೂಡ ಆಗೋಯ್ತು ನೋಡಿ. ನಮ್ಗೆ ಫೇರ್ವೆಲ್ ಕೊಡ್ಲಿಕ್ಕೋಸ್ಕರ ಈ ರೆಸಾರ್ಟ್ ನ ಟೀಮ್ ಹಾಡ್ತಾ ಕುಣಿತಾ ಕೇಕ್ ತಕೊಂಡ್ ಬರ್ತಾ ಇದಾರೆ ಇವಾಗ. Hakuna matata, Kenya nchi nzuri, hakuna matata, nchi ya kupendeza, hakuna matata, wageni karibuni, hakuna matata, Osopia, hakuna matata, Kenya nchi nzuri, hakuna matata, kata 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 usiogope, mwanambeli boyaye, mwanambeli boyaye we, mwanambeli ngachakara, mwanambeli boyaye, mwanambeli boyaye we, mwanambeli ngachakara. This one is in Swahili. It says kwaheri and karibu tena. Kwaheri in Swahili is goodbye, but we are not telling you goodbye. We are saying goodbye and welcome again and again. Nice. So this one is a token of appreciation for ಟೀಮ್ಗೆ ನಮ್ಗೋಸ್ಕರ ಇನ್ನೊಂದು ಹಾಡ್ ಹಾಡಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಹಾಡ್ಲಿಕ್ಕೆ ರೆಡಿ ಆದ್ರು. ಸೋ ಸ್ವೀಟ್. ರೆಸಾರ್ಟ್ ನಿಂದ ಇವಾಗ ಚೆಕ್ಔಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಅದರ ನಂತರ ನೈರೋಬಿಗೆ ಹೋಗಿ ಅಲ್ಲಿ ನೈಟ್ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇಂದ ಇಂಡಿಯಾಗೆ ವಾಪಸ್. ನಾವು ಇಲ್ಲಿ ಇದ್ದಷ್ಟು ದಿನ ಕಾಡಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸ್ಯಾಂಡ್ವಿಚ್ ತಕೊಂಡು ಹೋಗಿ ಕಾಡಿನ ಮಧ್ಯೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾನು ನಿಮ್ಗೆ ತೋರಿಸಿದ್ದೆ. ಇವತ್ತು ಫಸ್ಟ್ ನಾವು ರೆಸಾರ್ಟ್ ನಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ನೋಡಿ ಐಟಮ್ಸ್ ಏನೇನಿದೆ ಅಂತ ಹೇಳಿ. ಇಲ್ಲಿ ಇವರು ಮಶ್ರೂಮ್ದೊಂದು ಗ್ರೇವಿ ಮಾಡಿದ್ರು ನೋಡಿ. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ವೆಜ್ ನಾನ್ ವೆಜ್ ಎರಡು ಆಪ್ಷನ್ ಇದೆ. ಕೇಕ್ ಇದೆ. ಇಷ್ಟೇ ಸಾಕಲ್ವಾ ಬ್ರೇಕ್ಫಾಸ್ಟ್. ನಾವು ಉಳ್ಕೊಂಡಿದ್ದ ಟೆಂಟ್ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇನೆ. ಇಲ್ಲಿ ಇನ್ನೊಂದು ಟೈಪ್ ಇದ್ದ ಕಾಟೇಜ್ ಇದೆ. ಇದು ಟ್ರಯಾಂಗಲ್ ಶೇಪ್ ಕಾಟೇಜಸ್. ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ ಅದ್ರಲ್ಲಿ ನೀವು ಉಳ್ಕೋಬಹುದು. ನಮ್ಗೆ ಆ ಟೆಂಟೇ ಇಷ್ಟ ಆಯ್ತು ಜಾಸ್ತಿ. ಇಲ್ಲಿ ಉಳ್ಕೊಂಡ್ರೆ ನಿಮ್ಗೆ ಸನ್ರೈಸ್ ತುಂಬಾ ಚೆನ್ನಾಗಿ ತೋರ್ತದೆ.
ಮಸೈ ಮಾರಕ್ಕೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದಿದೆ. ದಿನ ಈ ಬ್ರಿಡ್ಜ್ ಮೇಲೆ ಹೋಗ್ತಿದ್ವಿ, ಇವಾಗ ಕೊನೆ ಬಾರಿ ಬ್ರಿಡ್ಜ್ ಮತ್ತೆ ತಾಲಿಕ್ ರಿವರ್ ನೋಡ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ನಾವು ಆನ್ ದ ವೇ ವಾಶ್ರೂಮ್ಗೆ ಅಂತ ಒಂದ್ ಕಡೆ ನಿಂತ್ವಿ. ಅಲ್ಲಿ ನೋಡಿ ನಮ್ಗೆ ಈ ಹಕ್ಕಿ ಸಿಕ್ತು, ಹೇಗ್ ಕುಟ್ತಿದೆ ಇದು. ಮಸೈ ಮಾರ ಟು ನೈರೋಬಿ ಆನ್ ದ ವೇ ನಿಮ್ಗೆ ತುಂಬಾನೇ ಟ್ರಾಫಿಕ್ ಸಿಗ್ತದೆ. ಇದು ನೋಡಿ ಹೆವಿ ವೆಹಿಕಲ್ಸ್ ಇದೆ ಈ ರೋಡ್ ಅಲ್ಲಿ. ರೋಡ್ ಕೂಡ ನ್ಯಾರೋ ರೋಡ್, ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಏನೋ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನೀವು ಇಲ್ಲಿ ಟ್ರಾವೆಲ್ ಟೈಮ್ ಎಷ್ಟು ಬೇಕಾಗ್ತದೆ ಅಂತ ಎಸ್ಟಿಮೇಷನ್ ಇದೆ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಟೈಮ್ ಇಟ್ಕೊಂಡು ಬೇಗ ಹೊರಡೋದು ಬೆಟರ್. ಈ ಬಾರಿ ಕೂಡ ನಾವು ನೈರೋಬಿಯಲ್ಲಿ ಏರ್ ಬಿ ಥ್ರೂ ಈ ಮನೆ ಬುಕ್ ಮಾಡಿದ್ದೇವೆ. ತುಂಬಾನೇ ಸ್ಪೇಷಿಯಸ್ ಇದೆ, 3 ಬೆಡ್ರೂಮ್ ಇದೆ, ಚೆನ್ನಾಗಿದೆ ಮನೆ. ಇಲ್ಲಿನ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಂದು ವಿಯರ್ಡ್ ರೂಲ್ ಇದೆ. ಏರ್ಪೋರ್ಟ್ ಈ ಎಂಟ್ರೆನ್ಸ್ ಅಲ್ಲೇ ಗಾಡಿಯಿಂದ ನಾವು ಇಳ್ದು ಸಾಮಾನೆಲ್ಲ ಗಾಡಿಯಲ್ಲೇ ಬಿಟ್ಟು ನಡ್ಕೊಂಡು ಕ್ರಾಸ್ ಮಾಡ್ಬಿಟ್ಟು ಒಳಗ್ ಹೋಗ್ಬೇಕು. ಗಾಡಿ ಚೆಕ್ ಆಗಿ ಬರ್ತದೆ. ಈ ತರ ನಮ್ಗೆ ಗಾಡಿ ಯಾವ್ದೋ ಅನ್ನೋನ್ ಪರ್ಸನ್ ಗಾಡಿಯಲ್ಲಿ ನಮ್ ಲಗೇಜ್ ಎಲ್ಲ ಬಿಟ್ಟು ಚೆಕಿಂಗ್ ಮುಗಿಸಿ ಮುಂದ್ ಬರ್ಬೇಕಾದ್ರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಯ್ತು. ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ ಲಗೇಜ್ ಎಲ್ಲ ಎಲ್ಲಾದ್ರೂ ಹಾರ್ಸ್ಕೊಂಡ್ ಹೋದ್ರೆ ಏನೋ ಅಂತ ಹೇಳಿ ಒಂಥರ ಭಯ ಆಯ್ತು. ಆದ್ರೆ ಇಟ್ಸ್ ಓಕೆ, ಎಲ್ಲ ಕಂಟ್ರಿ ಅವ್ರ ರೂಲ್ಸ್ ಇದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾವೀಗ ಚೆಕ್ ಇನ್ ಪ್ರೋಸೆಸ್ ಎಲ್ಲ ಆಗಿ ಒಳಗಡೆ ಬಂದಿದ್ದೇವೆ ನೈರೋಬಿ ಏರ್ಪೋರ್ಟ್ ಅಲ್ಲಿ. ನಮ್ದು ಒಂದ್ಸಲ ಗಾಡಿ ಮತ್ತು ನಮ್ಮ ಚೆಕಿಂಗ್ ಎಂಟ್ರಿ ಪಾಯಿಂಟ್ ಮೊದ್ಲೇ ಆಯ್ತಲ್ವಾ, ಅದ್ರ ನಂತರನು ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಮತ್ ಪುನಃ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ಅದ್ರ ನಂತರ ಎಲ್ರಿಗೂ ಶೂಸ್ ಮತ್ತೆ ಸ್ಯಾಂಡಲ್ಸ್ ಕೂಡ ಎಲ್ಲಾನು ತೆಗೆದು ಚೆಕಿಂಗ್ಗೆ ಕೊಡ್ಬೇಕಾಗ್ತದೆ. ಈ ಶೂಸ್ ಎಲ್ಲ ತೆಗೆಯೋದು ನೋಡಿದೆ, ಬಟ್ ಆದ್ರೆ ಸ್ಯಾಂಡಲ್ಸ್ ಕೂಡ ತೆಗ್ಸಿದ್ರು. ಹಾಗೆ ಇಲ್ಲಿ ಚೆಕಿಂಗ್ ತುಂಬಾನೇ ಜಾಸ್ತಿ ಇದೆ. ಸೊ ಇದಕ್ಕೆಲ್ಲ ರೆಡಿಯಾಗಿ ಬನ್ನಿ. ಇಲ್ಲಿಗೆ ನಮ್ಮ ಆಫ್ರಿಕನ್ ಟ್ರಿಪ್ ಸೀರೀಸ್ ಎಂಡ್ ಆಗ್ತಿದೆ. ಆದಷ್ಟು ಬೇಗ ಇನ್ನೊಂದು ಹೊಸ ಡೆಸ್ಟಿನೇಷನ್ ವಿಡಿಯೋಸ್ ಒಂದಿಗೆ ಬರ್ತೇನೆ. ಅಲ್ಲಿ ತನಕ ನನ್ನ ಈ ವಿಡಿಯೋಸ್ ಅನ್ನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.